ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾವು ಇತಿಹಾಸದಲ್ಲಿ ಕಂಡರಿಯದಂಥ 3,000 ಕೋಟಿ ಹಗರಣವನ್ನು ಮೂಡ ಆಯುಕ್ತ ದಿನೇಶ್ ಅವರ ಆಳ್ವಿಕೆಯಲ್ಲಾಗಿದೆ. ಇದನ್ನು ನಿಜಕ್ಕೂ ಖಂಡನೀಯ. ಇದನ್ನು ನಮ್ಮ ಕರ್ನಾಟಕ ಸೇನಾಪಡೆ ಖಂಡಿಸ್ತಾ ಇದೆ. ಏನು ನಮ್ಮ ಮೂಡ ಇದೆ CITB ಅಂತ ಮೊದಲು 1904ನೇ ಇಸ್ವಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿದಂಥ ಸಂಸ್ಥೆ. ಇದು ಏನಕ್ಕೆ ಮಾಡಿದ್ರು ಅಂತಂದರೆ, ಅವಾಗ ಒಂದು ನಗರ ಅಂತಂದರೆ ಒಂದು ಬಡಾವಣೆಗಳು ಮಾಡಬೇಕು, ಹೊಸದಾಗಿ ಚರಂಡಿ ವ್ಯವಸ್ಥೆಗಳು, ನೀರಿನ ವ್ಯವಸ್ಥೆಗಳು, ರಸ್ತೆ ವ್ಯವಸ್ಥೆಗಳು ಬ್ಯೂಟಿಫುಲ್ಲಾಗಿ ಒಳ್ಳೆ ಚೆನ್ನಾಗಿರಬೇಕು ಅಂತ ಮಾಡಿದಂಥ ಎರಡನೇ ನಗರ. ಮೊದಲು ಮುಂಬೈನಲ್ಲಾಗಿದ್ದಂಥದ್ದು ಇಡೀ ದೇಶದಲ್ಲೇ, ಎರಡನೇದು ಮೈಸೂರಿನಲ್ಲಾದಂಥದ್ದು. ಇದರಲ್ಲಿ ನಾವು ಮೊನ್ನೆ ಟಿ ವಿನಲ್ಲಿ ನೋಡಿದಂಗೆ 3,000 ಕೋಟಿ ಹಗರಣ ಆಗಿದೆ ಅಂತ ಕಂಡು ಬರ್ತಾ ಇದೆ. ನಿಜಕ್ಕೂ ಖಂಡನೀಯ. ಏನು 3,000ರಿಂದ 4,000 ಸೈಟ್ಗಳನ್ನ ಬದಲಿ ನಿವೇಶನಗಳಾಗಿ ಎಲ್ಲೋ ಹಳ್ಳಿಗಳಲ್ಲಿದ್ದಂಥ ಒಂದೊಂದು ಸಣ್ಣ ಸೈಟ್ಗಳಿಗೆ ದೊಡ್ಡ ಐಷಾರಾಮಿ ಲೇಔಟ್ಗಳಲ್ಲಿ ಇವರು ಬದಲಿ ನಿವೇಶನಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನು ಮೂಡಾದಲ್ಲಿ ಭಾಳಷ್ಟು ಫೈಲ್ಗಳೇ ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಅದರ ಅಂಗವಾಗಿ ನಿನ್ನೆ 146 ಸೈಟ್ಗಳು ಮೂಡ ಕಮಿಷನರ್ ಅವರ ಮನೆಯಲ್ಲೇ ಸಿಕ್ಕಿದೆ ಅಂತ ಹೇಳ್ತಾರೆ. ಇದು ನಿಜಕ್ಕೂ ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಒಬ್ಬ ಮೂಡ ಆಯುಕ್ತ ಆದಂಥವನು ಮೂಡವನ್ನು ರಕ್ಷಣೆ ಮಾಡಬೇಕಂತಂಥವನು ಅವನೇ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆದರೆ ಇನ್ನು ಬೇರೆ ಜನರ ಕಥೆ ಏನಾಗಬೇಕು? ಇಲ್ಲಿ ಮೂಡಲ್ಲಲ್ಲಿ ನೋಡಿದ್ರೆ ಕಳೆದ 30-40 ವರ್ಷಗಳಿಂದ ಸೈಟು ನಮಗೊಂದು ಸೂಟ್ ಸಿಗುತ್ತೆ ಅಂತ ಜನಗಳು ಬಡವರು ಎಲ್ಲಿ ಸೈಟ್ಗಾಗಿ ಸೈಟ್ಗಾಗಿ ಅರ್ಜಿಯನ್ನು ಹಾಕೊಂಡು ಕೊಟ್ಟಿದ್ದಾರೆ. ಅವ್ರಿಗೆ ಸಿಕ್ಕಿಲ್ಲ. ದುಡ್ಡುಳ್ಳವರು ಈ ರೀತಿ 500-400 ಸೈಟ್ಗಳು ಒಬ್ಬೊಬ್ಬರೇ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಇದರಿಂದಾಗ ಏನು ಮೂಡ ಆಯುಕ್ತರು ಒಬ್ಬರೇ ನೇರವಾಗಿ ಹೊಣೆಯಾಗಿರಲ್ಲ ಅನಿಸುತ್ತೆ. ಏನು ನಾವು ಕಳೆದ 15 ದಿನಗಳಿಂದ ಹೋರಾಟ ನೋಡ್ತಾ ಇದ್ದೀವಿ. ವಾಲ್ಮೀಕಿ ನಿಗಮದ ಹಗರಣ 187 ಕೋಟಿ, ಅದೇ ಮಾದರಿಯಲ್ಲಿ ವ್ಯವಸ್ಥಿತವಾಗಿ ಸರ್ಕಾರದ ಸಂಚನೆ ಇದೆ ಅನಿಸುತ್ತೆ. ಇದರಿಂದಾಗ ಸರ್ಕಾರನೇ ಇದ್ದು ದುಡ್ಡು ಮಾಡಲಿಕ್ಕೆ ಮಾಡ್ತಾ ಇರೋಂಥ ಸಂಚು ಅನಿಸುತ್ತೆ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀವ್ರವಾದ ತನಿಖೆಯನ್ನು CBIಗೆ ವಹಿಸಿ ಕಟ್ಟುನಿಟ್ಟಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಹಾಗೂ ಏನು ಅನ್ಯಾಯ ಆಗಿದೆ, ಸಾರ್ವಜನಿಕರ ಹಣ, ಸರ್ಕಾರದ ಹಣ 3,000 ಕೋಟಿ ಅದನ್ನ ಹಿಂಪಡಿಬೇಕು. ಭ್ರಷ್ಟರಿಗೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಸರ್, ಈಗ ಇದು ಮುಖ್ಯಮಂತ್ರಿಗಳ ತವರು, ಅವ್ರ ಶಿಷ್ಯ ಮರಿಗೌಡ್ರೆ ಬಂದು ಕೂತಿರೋದು. ಈಗ ಮರಿಗೌಡ್ರೆ ಹೇಳೋದಂತಂದರೆ COD ತನಿಖೆಗಳು ಹಾಕಬೇಕು, ಇಲ್ಲ SITನ ರಚನೆ ಮಾಡಬೇಕು, ಅಥವಾ ಏನೋ ಒಂದು ತನಿಖಾ ಸಂಸ್ಥೆಗೆ ವಹಿಸಬೇಕು. ಅವ್ರು ಅದನ್ನು ಮಾಡ್ತಾನೆ ಇಲ್ವಲ್ಲ ಸರ್? ಮಾಡ್ತಾನೆ ಇಲ್ಲ ಅಂತಂದರೆ ಸರ್ಕಾರ ಅವ್ರ ಕೈನಲ್ಲಿದೆ, ಕಾಂಗ್ರೆಸ್ ಸರ್ಕಾರ. ಅದರಿಂದ ಹಿಂಭಾಗ ಯಾರು ಇದ್ದಾರೆ ಅಂತ CBI ಬೆಳಕಿಗೆ ಬಂದರೆ ಇದು ಖಂಡಿತ ಎಲ್ಲ ಬೆಳಕಿಗೆ ಬರುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಇದು ಇಬ್ಬರು ಕೈಲಾಗಿರಲ್ಲ. ಯಾರ್ಯಾರಿದ್ರು ಅವರೆಲ್ಲ ಭಾಳಷ್ಟು ಜನಗಳ ಇದ್ರ ಹಿಂಭಾಗ ಕೈವಾಡ ಇದಾಗಿದೆ. ಅದರಿಂದ ಒಬ್ಬರ ಕೈಲಾಗಿರೋದಂತಲ್ಲ, ಈ ವ್ಯವಸ್ಥಿತ ಜಾಲವನ್ನು ಪತ್ತೆ ಹಚ್ಚಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಇದು BJP ಸರ್ಕಾರ ಇದ್ದಾಗಲೂ ಆಗಿತ್ತು. ನಮಗೂ ನಿಮಗೂ ಪಕ್ಷ ಇಲ್ಲ ಸರ್. ಯಾವ ಪಕ್ಷ ಬಂದರೂ ಕೆಲಸ ಮಾಡಿ. ಖಂಡಿತ ಆ ಸರ್ಕಾರ ಇದ್ದಾಗಲೂ ಕೂಡ ನಾನು ಎಚ್ಚರಿಸಿದ್ದೆ. ಅವರು ಏನು ಕಿತ್ಕೊಳ್ಳೋಕ್ಕಾಗಲಿಲ್ಲ ಸರ್. ಈಗ ಕಾಂಗ್ರೆಸ್ ಅವ್ರು ಬಂದಿದ್ದಾರೆ, ಇನ್ನೂ ಮಿತಿ ಮೀರಿದೆ. ಇವೆಲ್ಲ ನಾಟಕಗಳೇ ಅಲ್ವಾ ಸರ್? ಖಂಡಿತ ನಾಟಕಗಳೇ. ಜನರ ಕಣ್ಣೋಸ ಕೆಲಸವನ್ನು ಮಾಡ್ತಾ ಇದೆ, ಜಾಣ ಕೂಡನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾರೇ ಆಗಲಿ, ಯಾವ ಪಕ್ಷನೇ ಆಗಲಿ, ಕಟ್ಟುನಿಟ್ಟಾದ ಕ್ರಮ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಸರ್, ವಾಲ್ಮೀಕಿ ನಿಗಮದಲ್ಲಿ 180 ಕೋಟಿ ಹಗರಣ ಅಂತ ಆಗಿನ ಸಚಿವರನ್ನ ತಲೆದಂಡ ಮಾಡಿದ್ರು, ರಾಜೀನಾಮೆ ಕೊಟ್ಟರು. 2,500 ಕೋಟಿ ಏನು ಕಡಿಮೆನೇ ಸರ್? ಯಾಕೆ ಸರ್ ಯಾರು ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇಲ್ಲ, ಯಾರು ಬಂದು ನಿಂತ್ಕೊಂತ ಇಲ್ಲ, ಅವ್ನ ರಾಜೀನಾಮೆ ಯಾರು ಕೇಳ್ತಾ ಇಲ್ಲ? ಅದೇ ನಾವು ಇದೇ ರಾಜಕಾರಣಿಗಳಿಗೆ ಮತ್ತೆ 5 ವರ್ಷ ಮೇಲೆ ನಾವೇ ಓಟ್ ಹಾಕ್ಬೇಕಾ? ಅವ್ರು ಅನ್ಕೊಂಡಿದ್ದಾರೆ ಈ ಜನಗಳು ದಡ್ರು ನಮಗೆ ಓಟ್ ಹಾಕೋದು ಅಂತ. ಆ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಅವ್ರು ಆಕ್ಟಿಂಗ್ ಮಾಡ್ತಾ ಇದಾರೆ ಅಂತ. ಜನಗಳು ಎಚ್ಚೆತ್ಕೋಬೇಕು. ಏನು ಸಾರ್ವಜನಿಕರು ಮತದಾರರು ಓಟನ್ನು ಹಾಕ್ತೀವಿ, ದಯಮಾಡಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ನಾವು ಮತವನ್ನು ಹಾಕಿದ್ರೆ ಒಳ್ಳೆಯ ಜನಗಳನ್ನ ನೋಡಿ ನಾವು ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೋ, ನೆಲ ಜಲ ಭಾಷೆ ಪರವಾಗಿರ್ಬೋದು, ನಮ್ಮ ಆಸ್ತಿಗಳನ್ನ ರಕ್ಷಣೆ ಮಾಡ್ತಾರೆ ಅಂಥವ್ರಿಗೆ ಮತವನ್ನು ಹಾಕಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಹಾಗೆ ಇವಾಗ ಏನು ತನಿಖೆ ಶುರುವಾಗಿದೆ, ಇನ್ನು ಸಸ್ಪೆನ್ಷನ್ಸಲ್ಲಿ ಇಟ್ಬಿಟ್ಟು ತನಿಖೆ ಮಾಡಬೇಕಾಯ್ತು ಸರ್. ಇವನು ಅಲ್ಲೇ ಕೂರಿಸೋದಂತೆ, ತನಿಖೆ ಮಾಡೋದಂತೆ, ಫೈಲ್ ಬಂದು ಎತ್ಕೊಂಡು ಹೋಗೋದಂತೆ, ಮತ್ತೆ ಅಲ್ಲೇ ಕೂರಿಸೋದಂತೆ. ಸಾಕ್ಷಿ ನಾಶ ಅಲ್ವಾ? ಖಂಡಿತ ಇದು ನಾಶ ಮಾಡಲಿಕ್ಕೆ ಎಲ್ಲ ವ್ಯವಸ್ಥಿತವಾದ ಸಂಚನೆ ಮಾಡ್ತಾ ಇದ್ದಾರೆ. ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ವಜಾಗೊಳಿಸಬೇಕು, ಕೆಲಸದಿಂದ ಜೈಲಿಗೆ ಹಾಕಬೇಕು. ತದನಂತರ ತನಿಖೆ ಮಾಡಿದ್ರೆ ಇವರಿಗೆ ತನಿಖೆ ಮಾಡಲಿಕ್ಕೆ ಭಾಳಷ್ಟು ಸಾಕ್ಷಿಗಳು ಸಿಗ್ತವೆ. ಇಲ್ಲ ಪೊಲೀಸ್ ಕಸ್ಟಡಿಗೆ ತಗೋಬೇಕು, SIT ತನಿಖೆ ಬಿಡಬೇಕು, ಇವ್ರನ್ನ ಕಸ್ಟಡಿ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಇಲ್ಲ ನೀವೆಲ್ಲ ನಾಟಕ ಅಂತ ಗೊತ್ತಾಗ್ಬಿಡೋದು. ಖಂಡಿತ ಇದು ರೈಟ್ ನ್ಯೂಸ್.